ತುಂಬಾ ಸೂಪರ್ ಆಯ್ತು. 100 ಡೇಸ್ ಪಕ್ಕ ಹಿಟ್ ಆಯ್ತೈತೆ. ಚಕ್ರವರ್ತಿಲಿ ಒಂದು ಮೈನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಆ ಋಣನ ನಾನು ತೀರ್ಸಕ್ಕಾಗಲ್ಲ. ಡಿ ಬಾಸ್ಗೆ ಮೊನ್ನೆಲ್ಲ ನಾವು ಪ್ರಮೋಷನ್ ಮಾಡಿದೀವಿ. ತುಂಬಾ 100 ಡೇಸ್ 100% ಹಿಟ್ ಆಯ್ತೈತೆ. ತುಂಬಾ ಅದ್ಭುತವಾಗಿ ಎಲ್ಲ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನಮಸ್ಕಾರ. ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೆ, ತುಂಬಾ ಮುದ್ದಾಗಿ ಕಾಣಿಸ್ಕೊಂಡಿದೆ. ಅಂಡ್ ದರ್ಶನ್ ಸರ್ ಜೊತೆಗೆ ಹೀರೋಯಿನ್ ಆಗ್ಬೇಕಂದ್ರೆ ತುಂಬಾ ಅದೃಷ್ಟನೇ ಮಾಡಿರ್ಬೇಕು. ಅದು ಆ ಅದೃಷ್ಟ ಅವ್ರಿಗೆ ಸಿಗಿದೆ ಅನ್ಸುತ್ತೆ. ಅಂಡ್ ಅವ್ರು ಕಾಣಿಸ್ಕೊಂಡ್ರೇನೆ ಎಲ್ಲ ಅವ್ರ ಹೆಸರು ಹೇಳಿದ್ರೇನೆ ಪವರ್ ಇದೆ ಅಂತ ಅವರ ಸೆಲೆಬ್ರಿಟೀಸ್ ಗಳು ಇವತ್ತು ಪ್ರೂವ್ ಮಾಡಿದ್ದಾರೆ. ಇದು 100 ಡೇಸ್ ಓಡ್ಲಿ, ಆ ದಿನ ನಮ್ಮ ದರ್ಶನ್ ಸರ್ ನಮ್ ಜೊತೆ ಇರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ಎಲ್ಲ ಇವತ್ತೆಲ್ಲ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ದಾರೆ. ಜೈ ಡಿವಿಲ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ನಮ್ಮ ಟೀಮ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಡಿ ಬಾಸ್ ನಮ್ಗೆಲ್ಲ ಖುಷಿ ಆಗ್ತಿದೆ. ಒಂದೊಂದು ಸೀನು ಆ ವಿಲನ್ ಕ್ಯಾರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟು ದಿನ ನಾವು ಹೀರೋ ನೋಡಿದೀವಿ, ಡಿ ಬಾಸ್ ನ ವಿಲನ್ ಆಗಿ ಯಾರು ನೋಡಿಲ್ಲ. ಸಖತ್ತಾಗಿ ಮಾಡಿದ್ದಾರೆ. ವಿಲನ್ ಕ್ಯಾರೆಕ್ಟರ್ ಸೂಪರ್ ಆಗಿ ಮಾಡಿದ್ದಾರೆ. ಅವ್ರ ಇಡೀ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಂತ ಇವತ್ತೆಲ್ಲ ಅಭಿಮಾನಿಗಳ ಜೊತೆಗೆ ನಾನು ಒಬ್ಬ ಅಭಿಮಾನಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಡಿ ಬಾಸ್ ಒಳ್ಳೇದಾಗ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. 100 ಡೇಸ್ ಈಗ ಆಗ್ಲೇಬೇಕಂತ ಕೇಳ್ಕೊಳ್ತಾ ಇದೀವಿ. ನಮ್ಮ ಇಡೀ ಸೂರ್ಯನ ಟೀಮಿಂದ ಕೇಳ್ಕೊಳ್ತಾ ಇದೀವಿ. ಎಲ್ಲ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಅಲ್ಲಿ ಡಿ ಬಾಸ್ ಇದ್ರೇನೆ ಅದ್ಭುತ, ಇನ್ನೇನು ಹೇಳಂಗಿಲ್ಲ. ಇಲ್ಲಿ ಅಣ್ಣ ಇದ್ದಾರೆ, ಡಿ ಬಾಸ್ ಕನ್ನಡ ಹೀರೋ ಆಗಿದ್ದು ನಾವು ನೋಡಿದೀವಿ. ದರ್ಶನ್ ಅವರು ವಿಲನ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಜನನ ನಾವು ಅವರು ಆಕ್ಟಿಂಗ್ ಆಗಿ ತಗೊಂಡಿದ್ದಾರೆ. ಹುಲಿ ಕಾರ್ತಿಕ್ ಆಗಿರ್ಬೋದು, ಸಣ್ಣ ಟಿಕ್ ಟಿಕ್ ಕುಮಾರ್ ರೀಲ್ಸ್ ಅವರು ಮಾಡ್ತಾ ಇರೋರನ್ನೆಲ್ಲ ಕನ್ನಡ ವ್ಯಕ್ತಿಗಳನ್ನ ಕರ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. 100 ಡೇಸ್ ಅಲ್ಲ 200 ಡೇಸ್ ಓಡೇ ಓಡ್ತಾ ಚೆನ್ನಾಗಿದೆ. ಜೈ ಡಿವಿ. 56 ಫಿಲಮ್ ಈ ಫಿಲಮ್ ತುಂಬಾ ಚೆನ್ನಾಗಿದೆ. ತುಂಬಾ ನಿಜ. ನಾವು ಮೈಸೂರಿಂದ ಬಂದಿರೋದು. ನಮ್ಮ ಬಾಸು ಅಲ್ಲ ಅವರೇ, ನಾವೆಲ್ಲ ಅವ್ರನ್ನ ಗೆಲ್ಸಕ್ಕೆ ನಾವ್ ಇಲ್ಲಿರೋದು. ಜೈ ಡಿ ಬಾಸ್. ಮೂವಿ ಮಾತ್ರ ಸಖತ್ತಾಗಿ ಎಕ್ಸಲೆಂಟ್ ಆಗಿದೆ. ಸೂಪರ್ ಆಗಿದೆ. ಜೈ ಡಿ ಬಾಸ್. ನೋಡ್ರಿ, ಈ ರಾಜ್ಯಗಳು ನನ್ನ ಮಕ್ಕಳು ಹಿಂದೆ ಹೋದ್ರೆ ಏನಾಗುತ್ತೆ ಅಂತ ಈ ಫಿಲಮ್ ಅಲ್ಲಿ ಚೆನ್ನಾಗಿ ತೋರ್ಸಾರೆ. ಬಾಸ್ ಚೆನ್ನಾಗಿದೆ ಫಿಲಮ್. ನೆಕ್ಸ್ಟ್ ನಮ್ಮ ಪೀಳಿಗೆಗೆಲ್ಲ ಏನಾಗುತ್ತೆ, ವಿಜಯದಲ್ಲಿ ಸಿಎಂ ಆಯ್ತಾರೆ ತಮಿಳ್ನಾಡಲ್ಲಿ. ನೆಕ್ಸ್ಟ್ ಕರ್ನಾಟಕದ ಬಾಸ್ ಆಚೆ ಬಂದ್ರೆ ಅವರೇ ಸಿಎಂ ಆಯ್ತಾರೆ. ಇದು ಪಕ್ಕ ಬರ್ದಿಟ್ಕೊಡ್ರಿ. 100 ಕೋಟಿ ಕ್ಲಬ್ ಸೇರುತ್ತೆ. ಡೆವಿಲ್ ಇನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗುತ್ತೆ. ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಆತೆ ವರ್ಲ್ಡ್ ಅಲ್ಲಿ ಅಷ್ಟು ಚೆನ್ನಾಗಿದೆ. ನೋಡಿ, ಡಬಲ್ ಕ್ಯಾರೆಕ್ಟರ್ ಸಿನಿಮಾಗಳು ಬರ್ತಾ ಇದ್ದು ಕಮ್ಮಿ. ನಾನ್ ನೋಡ್ತಾ ಇದ್ದಿದ್ದೆ ಅವಾಗ ವಿಷ್ಣುವರ್ಧನ್, ಅಂಬರೀಷ್ ಇವ್ರ ನೋಡ್ತಾ ಇದ್ದ ಸಿನಿಮಾ. ಈಗಿನ ಜನರೇಷನ್ ಅಲ್ಲಿ ಡಬಲ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ನಮ್ಮ ಬಾಸ್ ಡಿ ಬಾಸ್. ನಾನು ಹೇಳೋದೇನಂದ್ರೆ, ಈ ಫ್ಯಾಮಿಲಿ ಈ ಸಿನಿಮಾ ಹೇಗಿದೆ ಅಂದ್ರೆ ಪ್ರತಿಯೊಬ್ರು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋಂತ ಸಿನಿಮಾ ಇದೆ. ಕನ್ನಡ ಅಭಿಮಾನ ಇಟ್ಕೊಂಡಿರೋರು, ಕನ್ನಡ ಬಗ್ಗೆ ತಿಳ್ಕೊಳ್ಳೋರು ಈ ಸಿನಿಮಾ ನೋಡ್ಬೇಕು. ಪ್ರತಿ ಸೀನ್ ಅಲ್ಲೂ ಕನ್ನಡದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಬಾಸು. ಪ್ರತಿ ಸೀನ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕರ್ಣನ್ನ ದಾನ ಮಾಡಕ್ ನಿಂತ್ಕೊಂಡ್ರೆ ಕರ್ಣನ್ನ ಮೀರ್ಸ್ಬಿಡ್ತಾರೆ ನಮ್ಮ ಡಿ ಬಾಸು. ಅದಕ್ಕೆ ಹೇಳ್ತೀನಿ, ಎಲ್ಲಾರ ಮನೆಯಲ್ಲಿ ಹಚ್ತಾರ ದೀಪ, ಎಲ್ಲಾರ ಮನೆ ಹಚ್ತಾರ ದೀಪ. ಆದಷ್ಟು ಬೇಗ ಬರ್ಲಿ ನಮ್ ದರ್ಶನ್ ದೀಪ. ನಾನು ಹೇಳು, ಮೂವಿ ಮಾತ್ರ ಮಸ್ತ್ ಆಗಿದೆ. ಫಿದಾ ಆಗ್ಬಿಟ್ಟಿದೀವಿ ಮೂವಿ ನೋಡಿ. ಎಷ್ಟು ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ವಿಷ್ಣುವರ್ಧನ್ ಸರ್ ವೇಷ ಹಾಕಿದ್ದಾರೆ, ಅಂಬರೀಶ್ ಸರ್ ವೇಷ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಮೂವಿ ಮಾತ್ರ. ದಯವಿಟ್ಟು ಎಲ್ಲ ಅಂದು ಚಕ್ರ ಅಂಬರೀಶ್, ಇಂದು ದರ್ಶನ್ ಯುವ ಮುಂದೆ ಐತೆ. ಎಲ್ಲ ಆಪು ದರ್ಶನ್ ಯಾರು ಹಾಕಿಕೊಂಡು ಎಲ್ಲ ಹಾಕಿರ್ತೀವಿ. ನಮ್
ಏನಿಟ್ಟಿದ್ರೆ ವಿಜಯಕ್ಕೆ ಆ ನಂಬಿಕೆ ನಾವು ಉಳಿಸ್ಕೊಟ್ಟಿದ್ದೀವಿ ಇವತ್ತು. ಕೃಷ್ಣ ಅವರೇ ಬರ್ಕೊಟ್ಟ ಮಾಡ್ತಾರೆ ಅವ್ರು ಆಡ ಇರೋಕ್ಕೂ ಸ್ಟೋರಿ ಬರೋದವ್ರು ಅವರೇ ಬರ್ದಿಟ್ಟಲ್ಲ ಐತೆ ಸ್ಟೋರಿ ಮಾಡ್ತಾರೆ. ನೆಕ್ಸ್ಟ್ ಸಿಎಂ ಸಿನಿಮಾ ನೋಡ್ತಾ ನಮ್ಮ ಮನ್ಸಿಗೆ ಒಂದೇ ಒಂದು ಅಭಿಪ್ರಾಯ ಇದು ಅವರೇ ಬರ್ದು ಕೊಟ್ಬಿಟ್ಟು ಹೋಗಿರಂಗೈತೆ ರೈಟ್ರು. ಅವ್ರು ಆಡ ಇರೋಕ್ಕೂ ಸ್ಟೋರಿ ನೋಡಿರೋಕ್ಕೂ ಡಬಲ್ ಆಕ್ಟಿಂಗ್ ಕ್ಯಾರೆಕ್ಟರ್ ಐತೆ ಗೊತ್ತಾ, ಯಾವ್ದೋ ರಾಜಕೀಯ ಸ್ಟೋರಿ ಯಾವ್ದೋ ಒಂದು ಸಿನಿಮಾ ಇದು ನೋಡ್ತಾರೆ ಅವ್ರನ್ನೇ ನೋಡ್ದಂಗ ಐತೈತೆ. ಒಳ್ಳೆ ತರನ ತುಳಿತಾರ. ಒಬ್ರೇ ಬಾಸು ಡಿ ಬಾಸ್ ಅಷ್ಟೇ, ಯಾರು ಬರಲ್ಲ ಈ ಸಾಮ್ರಾಜ್ಯ, ಒಬ್ರೇ ಕಿಂಗು. ಮೂವಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ ಪೊಲಿಟಿಕ್ಸ್ ಬಗ್ಗೆ. ಬಾಸ್ ಆಕ್ಟಿಂಗ್ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ.